ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಪುಲಾವ್. ಈ ಪುಲಾವ್ ತುಂಬ ಸ್ಪೆಷಲ್ಲೇ ಅನ್ನಬೇಕು. ಈ ಪುಲಾವ್ ರೆಸಿಪಿಗೆ ನೀವು ಗ್ರೇವಿ ಐಟಮ್ಸು ವೆಜ್ಜು ನಾನ್ ವೆಜ್ ಎರಡೂ ಮಾಡ್ಬೋದು. ವೆಜ್ ಮಸಾಲ ಐಟಮ್ಸು ನಾನ್ ವೆಜ್ ಮಸಾಲ ಕರೀಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಎಲ್ಲರೂ ಬಿರಿಯಾನಿಗೆ ತುಂಬ ಫ್ಯಾನ್ಸ್ ಇರ್ತಾರೆ. ಆ ಬಿರಿಯಾನಿ ಎಷ್ಟು ಸ್ಪೆಷಲು, ಈ ಪುಲಾವ್ಗೂ ಅಷ್ಟೇ ಸ್ಪೆಷಲ್ ಪ್ಲೇಸ್ ಕೊಡ್ತೀರಾ. ಓಕೆ, ನೋಡೋಣ ರೆಸಿಪಿ. ಒಂದು ಕುಕ್ಕರ್ನಲ್ಲಿ 4 ಸ್ಪೂನ್ ತುಪ್ಪ ಹಾಕಿ ಅದು ಬಿಸಿ ಆದ ನಂತರ ಹೋಲ್ ಗರಂ ಮಸಾಲ ಹಾಕಬೇಕು. ನೆಕ್ಸ್ಟ್ ಈ ಮಸಾಲ ಎಲ್ಲ ರೆಡಿ ಮಾಡ್ಕೋಬೇಕು ನಾವು. ನಾನೆಲ್ಲ ಒಂದೊಂದು ಹೇಳ್ತೀನಿ ಈಗ ಹಾಕುವಾಗ. ಒಂದು ಸಣ್ಣ ಟೀ ಕಪ್ಪಷ್ಟು ಬೆಳ್ಳುಳ್ಳಿ ಸುಳಿದಿಟ್ಟು ಅದು ಪೇಸ್ಟ್ ಮಾಡಿರೋದು ಅದೆಲ್ಲ ಹಾಕಬೇಕು. ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. ಹಸಿ ವಾಸನೆ. ಬೆಳ್ಳುಳ್ಳಿ ಪೇಸ್ಟು 4 ಸ್ಪೂನ್ ಆಗುತ್ತೆ. ನೆಕ್ಸ್ಟು 1/2 ಸ್ಪೂನ್ ಶುಂಠಿ ಪೇಸ್ಟ್, ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದನ್ನು ಆ ಪೇಸ್ಟ್ ಇದರಲ್ಲೇ ಹಾಕಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಫ್ರೈ ಮಾಡೋದು 2 ಇಂದ 3 ನಿಮಿಷ ಆಗುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಫ್ರೈ ಆದ ತಕ್ಷಣವೇ ಒಳ್ಳೆ ಸ್ಮೆಲ್ ಬರುತ್ತೆ. ಎಲ್ಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ. ಹಾಗೆ ಕರಿಬೇವು ಸ್ವಲ್ಪ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1/4 ಚಿಪ್ಪಷ್ಟು ಒಣಗೊಬ್ಬರಿ, ಅದರಲ್ಲೇ 2 ಲವಂಗ ಮತ್ತು 1/2 ಇಂಚು ಚಕ್ಕೆ ಹಾಕಿ ಮಿಕ್ಸಿ ಮಾಡಿಕೊಂಡು ಪೌಡ್ರು ಇದರಲ್ಲೇ ಹಾಕಬೇಕು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಸಾಟೆ ಮಾಡಿ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿದರೆ ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನೀವು ಡಬಲ್ ಆಗಿ ನೀರು ತೊಗೊಳ್ಳಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್. ನೀರು ಬಾಯ್ಲ್ ಆದ ನಂತರ ನಾವು ಮುಂಚೆನೇ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕಬೇಕು. ಇಲ್ಲಿ ನಾರ್ಮಲ್ ರೈಸೇ ಯೂಸ್ ಮಾಡಿ, ಬಾಸ್ಮತಿ ರೈಸ್ ಬೇಡ, ಅದು ಟೇಸ್ಟ್ ಬರಲ್ಲ ಈ ಪುಲಾವ್. ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಆಯಿತು. ನಮ್ಮ ಪುಲಾವ್ ರೆಡಿಯಾಗಿ ವಿಷಲ್ ಆರಿದ ನಂತರ ಪುಲಾವ್ ಸರ್ವ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು. ನಾವು ಇದಕ್ಕೆ ಕುರ್ಮಾ ರೆಸಿಪೀಸ್ ಮಾಡ್ಬೋದು, ಬರೀದು ತಿನ್ಬೋದು. ಮಕ್ಕಳು ಬರೀದು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಅಥವಾ ವೆಜ್ ಕುರ್ಮಾ ರೆಸಿಪೀಸ್ ತುಂಬ ಸೆಟ್ ಆಗುತ್ತೆ ಇದಕ್ಕೆ. ನೀವೂ ಈ ಪುಲಾವ್ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ತುಂಬ ಸಿಂಪಲ್ಲಾಗಿರೋದು, ಹಾಗೆ ತುಂಬ ಟೇಸ್ಟಿ. ನಿಮಗೆ ಲಂಚ್ ಬಾಕ್ಸಸ್ಗೂ ತುಂಬ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದಾಗ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಈ ಪುಲಾವ್ಗೆ ಸೈಡಾಗಿ ತುಂಬ ನೀರಿರೋ ಅಂಥ ಕರೀಸ್ ಮಾಡಬಾರ್ದು. ಸ್ವಲ್ಪ ಗಟ್ಟಿ ಗ್ರೇವಿ ಇರೋ ಅಂಥದ್ದು ಮಾತ್ರನೇ ಮಾಡಬೇಕು. ನೀವು ಈ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.